ಬೆಂಗಳೂರಿನ ಈ ಭಾಗದಲ್ಲಿ ಜನ ಕುಡಿಯೋ ನೀರಿಗಾಗಿ ತತ್ವಾರ ಅನುಭವಿಸ್ತಾ ಇದ್ದಾರೆ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಒಂದು ಶುದ್ಧ ಕುಡಿಯೋ ನೀರಿನ ಘಟಕವನ್ನು ತೆರೆಯಲಾಗಿದೆ. ಆದರೆ ಆ ನೀರಿನ ಘಟಕದಿಂದ ಒಂದೇ ಒಂದು ಹನಿ ನೀರು ಕೂಡ ಬರ್ತಾ ಇಲ್ಲ. ಯಾವ ಏರಿಯಾದ ಬಗ್ಗೆ ಮಾತಾಡ್ತಾ ಇದ್ದೀವಿ, ಹಾಗೆ ಯಾರದ್ದು ಈ ಅಧ್ವಾನ ಅಂತ ಬನ್ನಿ ನೋಡ್ಕೊಂಡು ಬರೋಣ. ಇದು ಹೊಸ ಶುದ್ಧ ಕುಡಿಯುವ ನೀರಿನ ಘಟಕ, ಆದ್ರೆ ನೀರಿಲ್ಲ. ಬಿಬಿಎಂಪಿ ದೋಖ, ಕಳ್ಳಾಟ, ಭಟಾಬೈಲು. ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆಗೆ ಧರಣಿಗೆ ಸಾವಿರಾರು ಜನ ಸೇರ್ತಾರೆ. ಬೇಸಿಗೆ ಹೊತ್ತಲೇ ನೀರಿನ ದಾಹ ಹೆಚ್ಚಾಗಿ ನೀರಿನ ಅವಶ್ಯಕತೆ ಇದೆ. ಬಿಬಿಎಂಪಿ ಫ್ರೀಡಂ ಪಾರ್ಕ್ ನಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಓಪನ್ ಮಾಡಿದ್ದು ನೀರು ಬಿಡ್ತಾ ಇಲ್ಲ. ಬಿಲ್ ಮಾಡಿಕೊಂಡು ನೀರು ಬಿಡದೆ ಬೇಜವಾಬ್ದಾರಿಯಿಂದ ವರ್ತಿಸ್ತಾ ಇದೇ ಹೋರಾಟಗಾರರು, ಸಾರ್ವಜನಿಕರು ಪರದಾಡ್ತಾ ಇದ್ದಾರೆ. ಬಿಬಿಎಂಪಿ ಬರೀ ಕಳಪೆ ಕಾಮಗಾರಿ, ನಕಲಿ ಕಾಮಗಾರಿ, ಬರೀ ದೋಖ. ಕಳೆದ 6 ತಿಂಗಳ ಹಿಂದೆ ಅಷ್ಟೇ ಬಿಬಿಎಂಪಿ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಓಪನ್ ಮಾಡಿದೆ. ಓಪನ್ ಮಾಡಿದ 6 ತಿಂಗಳಿಗೆ ನೀರೇ ಬರ್ತಾ ಇಲ್ಲ. ಬಿಲ್ ಮಾತ್ರ ಮಾಡ್ಕೊಂಡ್ಬಿಟ್ಟಿದೆ. ಅದು ಬೇರೆ ಎಲ್ಲೂ ಅಲ್ಲ, ಬೆಂಗಳೂರಿನ ಹೃದಯ ಭಾಗ ಫ್ರೀಡಂ ಪಾರ್ಕ್ನಲ್ಲಿ ಲಕ್ಷಾಂತರ ಹೋರಾಟಗಾರರು ಸೇರ್ತಕ್ಕಂಥ ಜಾಗದಲ್ಲಿ ನೀರೇ ಬರ್ತಾ ಇಲ್ಲ. ನೋಡ್ಬೋದಾಗಿದೆ, ಹೊಸದಾಗಿ ಬಿಬಿಎಂಪಿ ಈ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಓಪನ್ ಮಾಡಿದೆ. ಆದರೆ ಇಲ್ಲೆಲ್ಲೂ ಕೂಡ ನೀರು ಬರ್ತಾ ಇಲ್ಲ. ಇದರ ಒಳಗಡೆ ಕಸ ಸೇರ್ಕೊಂಡ್ಬಿಟ್ಟಿದೆ. ಈ ರೀತಿಯ ಕಸ ಸೇರ್ಕೊಂಡ್ಬಿಟ್ಟಿದೆ. ಆ ರೀತಿಯಾಗಿ ನಿರ್ವಹಣೆ ಮಾಡ್ತಾ ಇಲ್ಲ, ಕಳಪೆ ಕಾಮಗಾರಿ ಮಾಡಿದೆ. ಬರ್ತಕ್ಕಂಥ ಹೋರಾಟಗಾರರು ಫ್ರೀಡಂ ಪಾರ್ಕ್ಗೆ ಲಕ್ಷಾಂತರ ಜನ ಹೋರಾಟಗಾರರು ಬರ್ತಾರೆ. ಅವರೆಲ್ಲರೂ ಕೂಡ ದಣಿವರಿಸಿ ಹೋರಾಟ ಮಾಡ್ತಾ ಇರ್ತಾರೆ. ಅವ್ರಿಗೊಂದಿಷ್ಟು ನೀರು ಬೇಕಾಗುತ್ತೆ. ಆ ನೀರನ್ನು ಒದಗಿಸುವಂಥ ಕೆಲಸಕ್ಕೂ ಕೂಡ ಬಿಬಿಎಂಪಿ ಮುಂದಾಗ್ತಾ ಇಲ್ಲ. ಇವರೆಲ್ಲರೂ ಕೂಡ ವಾಟರ್ ಬಾಟಲ್ಗಳನ್ನು ಹಿಡಿದುಕೊಂಡು ನೀರಿಗೋಸ್ಕರ ಹಾಹಾಕಾರದಿಂದ ಬರ್ತಾ ಇದ್ರು. ಎಲ್ಲರೂ ಹೋರಾಟಗಾರರು ಹೋರಾಟ ಮಾಡಲಿಕ್ಕೆ ಅಂತೇಳಿ ಫ್ರೀಡಂ ಪಾರ್ಕ್ ಬಂದಿದ್ದಾರೆ. ನೀರಿನಲ್ಲಿ ಬಾಟಲ್ ಹಿಡ್ಕೊಂಡಿದ್ದಾರೆ, ಆದರೆ ಇಲ್ಲಿ ನೀರೇ ಬರ್ತಾ ಇಲ್ಲ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ನೀರಿನ ಘಟಕ ಮಾಡಿದ್ವಿ, ಕುಡಿಯೋ ನೀರು ವ್ಯವಸ್ಥೆ ಮಾಡ್ತೀವಿ ಅಂತ ಬಿಬಿಎಂಪಿ ಹೇಳುತ್ತೆ ಬಂದಿಲ್ಲ. ಸರ್ ನಮಸ್ತೆ, ನೀರು ಬರ್ತಾ ಇದೆ ಹೇಗೆ? ಕುಡಿಯೋಕೆ ನೀರಿಲ್ಲ ಸರ್. ಈ ಸರ್ಕಾರಗಳು ನೋಡಿ, ರೈತರು ಬಂದ್ರೆ ಹೋರಾಟ ಮಾಡೋರು, ಯಾವುದೇ ಹೋರಾಟಗಾರ ಬಂದು ನೀರು ಕುಡಿಯೋಕೆ ನೀರಿಲ್ಲ. ಈಗ ನೀರಿಗೋಸ್ಕರ ಎಲ್ಲೋ ಯಾವ ಕಡೆ ಹೋದ್ರಿ ನೀವು? ಎಲ್ಲಿ ದುಡ್ಡು ಕೊಟ್ಟು ತಗೊಂಡ್ರ ನೀರನ್ನ? ಹೌದು ಸರ್, ನೀವು ದುಡ್ಡು ಕೊಟ್ಟು ತಗೊಂಡು ಹೌದೌದು. ಏನು ಒತ್ತಾಯ ಮಾಡ್ತೀರಿ ಸರ್ಕಾರಕ್ಕೆ? ಸರ್ಕಾರಕ್ಕೆ ನ್ಯಾಯ ಕೊಡಿಸಿ, ನ್ಯಾಯ ಕೊಡೋ ಜಾಗದಲ್ಲಿ ನ್ಯಾಯ ಕೊಡಿ ಸಾಕು ಅಂತ ಅಷ್ಟೇ. ಎಲ್ಲರೂ ಕೂಡ ಕುಡಿಯೋ ನೀರಿಗೋಸ್ಕರ ಹಾಹಾಕಾರವನ್ನು ಅನುಭವಿಸ್ತಾ ಇದ್ದಾರೆ. ಫ್ರೀಡಂ ಪಾರ್ಕ್ನಲ್ಲಿ ಸರಿಯಾಗಿ ಕುಡಿಯೋಕ್ಕೆ ನೀರಿಲ್ಲ. ಇಲ್ಲ ಆಗಿರ್ತಕ್ಕಂಥ ಶುದ್ಧ ಕುಡಿಯುವ ನೀರಿನ ಘಟಕದಲ್ಲಿ ನೀರಿನ ಸೌಲಭ್ಯವನ್ನು ಕಲ್ಪಿಸಿಕೊಡ್ಬೇಕು ಅಂತೇಳಿ ಹೋರಾಟಗಾರರು ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಬಿಬಿಎಂಪಿಯ ಈ ನಿರ್ಲಕ್ಷ್ಯಕ್ಕೆ ಪ್ರತಿಭಟನಾಕಾರರು ನಲುಗಿ ಹೋಗಿದ್ದಾರೆ. ಬೋರ್ವೆಲ್ ಕೊರಿತೀವಿ, ನೀರನ್ನ ಒದಗಿಸ್ತೀವಿ ಅಂತ ಹೇಳ್ತಾರೆ. ಆದ್ರೆ ಬೇಜವಾಬ್ದಾರಿತನ ಮಾಡಿ ನಿರ್ಲಕ್ಷ್ಯ ಮಾಡ್ತಿದ್ದು ಬಿಬಿಎಂಪಿಯ ಕಳಪೆ ಕಾಮಗಾರಿ ತೋರಿಸ್ತಾ ಇದೆ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಶುದ್ಧ ನೀರಿನ ಘಟಕ ನಿರ್ಮಿಸಿದ ಬಿಬಿಎಂಪಿ ನೀರಿನ ಸೌಲಭ್ಯವನ್ನ ಕಲ್ಪಿಸದೇ ಇದ್ರೆ ಮಾಡಿದ್ದು ವ್ಯರ್ಥ. ನೀರಿನ ಸಂಪರ್ಕ ಕಲ್ಪಿಸುವಂತಹ ವ್ಯವಸ್ಥೆಗೆ ಇನ್ನಾದ್ರೂ ಮುಂದಾಗತ್ತಾ ಅನ್ನೋದನ್ನ ಕಾದು ನೋಡ್ಬೇಕಾಗತ್ತೆ. ಲೋಕೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.